ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಬೆಳಿಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ಮಾಡ್ತಿದ್ದೇನೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಸೊ ಇವತ್ತೇನೆಲ್ಲ ಆಗ್ಬೋದು ಅಂಥೇಳಿ ನೋಡಿ. ಇವತ್ತಿನ ಡೇ ಹೇಗೆಲ್ಲ ಹೋಗ್ತದೆ, ನಾನು ಇವತ್ತಿನ ಡೇ ಏನೆಲ್ಲ ಸ್ಪೆಷಲ್ ಏನಾದರೂ ಮಾಡ್ತೇನೆ ಅದೆಲ್ಲ ಗೊತ್ತಾಗುತ್ತೆ ಗೈಸ್. ಸೊ ಈ ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡದೆ ನೋಡಿ ಗೈಸ್. ಸೊ ಓಕೆ ಗೈಸ್, ನೋಡಿ ಇವತ್ತು ಕೂಡ ನಮಗೆ ಬಿಸಿಲು ಇದೆ. ಸೊ ಎಲೋವೆರಾ ನೋಡಿ ಗೈಸ್, ಎಲೋವೆರಾ ಮೇಲೆ ಗೋಣಿ ಬಿದ್ದಿದೆ, ಅದು ತೆಗಿಬೇಕು. ಸೊ ಹಾಗಾಗಿ ಅಲ್ಲಿ ನೋಡಿ ಗೈಸ್ ಎಂಥದ ಕೆಲಸ ಆಗ್ತಾ ಇದೆ. ಎಂಥ ಕೆಲಸ ಅಂತ ಗೊತ್ತಿಲ್ಲ. ಕೆಲವೊಮ್ಮೆ ಮಾಡ್ತಾರೆ, ಕೆಲವೊಮ್ಮೆ ಸ್ಟಾಪ್ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಯಾವಾಗ ಸ್ಟಾಪ್ ಮಾಡ್ತಾರೆ. ಮಳೆ ಬರುವಾಗ ಸ್ಟಾರ್ಟ್ ಮಾಡ್ತಾರೆ, ಮಳೆ ಹೋದ್ಮೇಲೆ ಸ್ಟಾಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನೋಡಿ ಗೈಸ್, ನಿನ್ನೆ ನಾನು ಕ್ಲೀನ್ ಮಾಡಿದೆ ಅಲ್ಲ, ನೋಡಿ ಧೂಳು ಹೇಗೆ ಆಗಿದೆ ನೋಡಿ. ಹಾಗೆ ಗೈಸ್ ಧೂಳು ಆಗ್ತಾ ಇರ್ತದೆ, ಏನು ಮಾಡಲಿಕ್ಕಾಗಲ್ಲ. ಸೊ ಅಷ್ಟೇ ಗೈಸ್. ಸೊ ಗುಡಿಸ್ಬೇಕು, ಒರೆಸ್ಬೇಕು, ಸೇಮ್ ಗೈಸ್. ಪಾತ್ರೆ ಎಲ್ಲ ತೊಳಿಬೇಕು. ಪಾತ್ರೆ ಇದೆ ಗೈಸ್ ಸ್ವಲ್ಪ. ಸೊ ಪಾತ್ರೆ ತೊಳಿಬೇಕು. ಸೊ ನೀರಿಷ್ಟಿದೆ. ಈ ನೀರಿನ ಬಾಟಲನ್ನು ಕೆಳಗೆ ಇಟ್ಟರೆ ನನ್ನ ಮಗಳು ಇದರ ಮೇಲೆ ನಿಂತ್ಕೊಳ್ತಲೇ ಗೈಸ್, ಅದಕ್ಕೆ ನಾನು ಇಲ್ಲಿ ಇಟ್ಟಿದ್ದೇನೆ. ಸೊ ಓಕೆ ಗೈಸ್, ನಾನು ನಿಮಗೆ ಮತ್ತೆ ಸಿಗ್ತೇನೆ. ಇವತ್ತು ಇದು ಪದಾರ್ಥ ಮಾಡಬೇಕು. ಇದು ಅಲಸಂಡೆ ಬೀಜ ಉಂಟಲ್ಲ, ಅದೇ ಥರ ಮಾತ್ರ ದೊಡ್ಡ ದೊಡ್ಡದು ಅದು ಇವತ್ತು ಪದಾರ್ಥ ಮಾಡಬೇಕು. ಅದು ಈಗ ನೀರಿಗೆ ಹಾಕಿ ಇಟ್ಟದ್ದು, ಹಾಗಿದ್ರಿಂದ ಸಂಜೆ ಮಾಡಬೇಕು ಪದಾರ್ಥ. ಸೊ ಓಕೆ ಗೈಸ್, ಅಷ್ಟೇ, ಬೇರೆ ಇನ್ನೇನಿಲ್ಲ. ಸೊ ಓಕೆ ಗೈಸ್, ಇಲ್ಲಿಂದ ನೋಡಿ ಗಾಳಿ ಒಳ್ಳೆ ಬರ್ತದೆ ಗೈಸ್. ಇಲ್ಲಿಂದ ಎಲ್ಲ ಕಡೆ ಕೂಡ ಗಾಳಿ ನಮಗೆ ಒಂದು ಒಳ್ಳೆ ಬರ್ತದೆ. ಗಾಳಿಗೆ ಎಂಥದೂ ಕೊರತೆ ಇಲ್ಲ. ಸೊ ಹಾಗಾಗಿ ಗಾಳಿ ಒಂದು ಒಳ್ಳೆ ಬರ್ತದೆ. ಅಲ್ಲಿ ಬಾಲ್ಕನಿಯಿಂದ ನಾನು ತೋರಿಸ್ತೇನಲ್ಲ, ಇದೇ ವ್ಯೂ ಗೈಸ್, ಸೇಮ್ ಥಿಂಗ್. ಸೊ ಓಕೆ ಗೈಸ್, ನಾನು ನಿಮಗೆ ಮತ್ತೆ ಸಿಗ್ತೇನೆ ಗೈಸ್. ಓಕೆ ಬಾಯ್ ಗೈಸ್. ಈಗ ಫುಲ್ಲು ಕ್ಲೀನಿಂಗ್ ಎಲ್ಲ ಆಯಿತು ಗೈಸ್, ನಾನು ನಿಮಗೆ ತೋರಿಸ್ತೇನೆ ನೋಡಿ. ಕ್ಲೀನಿಂಗ್ ಆಯಿತು, ಊಟ ಆಯಿತು. ಊಟ ಅಂದರೆ ಬೆಳಿಗ್ಗೆ ಕಡುಬು ಮಾಡಿದ್ದೆ, ಅದೇ ತಿಂದದ್ದು. ಲೈಟ್ ಇಲ್ಲ ನಮಗೆ, ಸೊ ಹಾಗಾಗಿ ಅದೇ ತಿಂದದ್ದು ಗೈಸ್. ಸೊ ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ. ಇದು ಬಟ್ಟೆ ಎಲ್ಲ ಸರ್ಫ್ಗೆ ಹಾಕಿಟ್ಟಿದ್ದೇನೆ. ಅದು ಇನ್ನೂ ಇದಾಗಬೇಕು ಅಂತ ಸೋಕ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸರ್ಫಿಗೆ ಹಾಕಿಟ್ಟಿದ್ದೇನೆ. ಅದು ಲೈಟ್ ಇಲ್ಲಲ್ಲ, ಇಲ್ಲಾಂದರೆ ಮಗುವಿಗೆ ಟಿ ವಿ ಹಾಕಿಟ್ಟರೆ ಅವಳು ನೋಡ್ತಾ ಕೂತ್ಕೊಳ್ತಾಳೆ. ಹಾಗೆ ನನಗೆ ಬೇಗ ಬೇಗ ಎಲ್ಲ ಬಟ್ಟೆ ಎಲ್ಲ ಒಗಿಬೋದು. ಸೊ ಹಾಗಾಗಿ ಈಗ ಲೈಟ್ ಇದು ತುಂಬ ಪ್ರಾಬ್ಲಮ್ ಆಗ್ತದೆ ಗೈಸ್. ಪದೇ ಪದೇ ಹೋಗ್ತದೆ ಬರ್ತದೆ. ಸೊ ಹಾಗಾಗಿ ಅವಳು ಒಂದ ಮಲಗಬೇಕು, ಇಲ್ಲ ಅಂದರೆ ಲೈಟ್ ಬರಬೇಕು. ಎರಡರಲ್ಲಿ ಒಂದಾದರೆ ಮಾತ್ರ ಆಗ್ತದೆ, ಇಲ್ಲದಿದ್ದರೆ ಅವಳು ಬಾಗಿಲು ಬಡಿತಾ ಇರ್ತಾಳೆ ಇಡೀ ದಿನ. ಸೊ ಹಾಗಾಗಿ ಎಂತ ಹೇಳ್ತಾರೆ, ಸೊ ಹಾಗೆ ಗೈಸ್, ಇನ್ನು ಬಟ್ಟೆ ಒಗಿಬೇಕು, ಸ್ನಾನ ಮಾಡಬೇಕು, ಎಲ್ಲ ಅದೆಲ್ಲ ಪೆಂಡಿಂಗ್ ಇದೆ, ಅದನ್ನೆಲ್ಲ ಮಾಡಬೇಕು. ಇನ್ನು ಅಷ್ಟಾದರೆ ಆಯಿತು ಗೈಸ್ ಇವತ್ತಿನ ಡೇ. ಹೀಗೆ ಗೈಸ್ ನಮ್ಮದು ಡೈಲಿದು ಕೆಲಸ ಹಾಗೆ ಎಲ್ಲ ಕೆಲಸ ಆಗ್ತದೆ. ಸಂಜೆ ಆಗುವಾಗ ಎಲ್ಲ ಮುಗೀತದೆ ಅಷ್ಟೇ ಗೈಸ್. ಪುನಃ ನೆಕ್ಸ್ಟ್ ಡೇ ಅದೇ ಸೇಮ್ ರಿಪೀಟ್, ಹಾಗೆ ಆಗೋದು ಗೈಸ್, ಬೇರೆ ಇನ್ನೇನಿಲ್ಲ ಗೈಸ್. ಓಕೆ, ನಾನು ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗೈಸ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಗೈಸ್. ಮತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆದರೂ ಆಗಿಲ್ಲ ಅಂದರೂ ಒಂದು ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಪ್ಲೀಸ್. ಈ ವ್ಲಾಗ್ ಫುಲ್ ಸ್ಕಿಪ್ ಮಾಡದೆ ನೋಡಿ ಗೈಸ್. ಓಕೆ, ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ ಎಲ್ಲಿ ಕೂಡ. ಫುಲ್ ನೋಡಿ, ಯಾವ ವ್ಲಾಗ್ ನಿಮಗೆ ಹೇಗೆ ಅನಿಸ್ತದೆ ಅಂತೇಳಿ ಹೇಳಿ, ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಓಕೆ ಗೈಸ್, ನಾನು ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗೈಸ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.